ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ, ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿದ್ದು ವಿಶೇಷ. ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ. 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸೌದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3-4 ಸಾವಿರದಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4 ರಿಂದ 5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ, ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ಮಿತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ, ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ, ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ. ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ 4 ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾಕ್ಟರ್ ವಿನಿಯಾ ವಕ್ಕುಂದ ಹಾಗೂ ಡಾಕ್ಟರ್ ರಂಗನಾಥ ಕಂಟನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದ್ರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ 4 ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್. ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ.
ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35